ಭಗವಂತ ಅವನ ಪೂಜೆಗೆ ಏನೇನು ಬೇಕೋ ಎಲ್ಲ ಅವನೇ ಸೃಷ್ಟಿ ಮಾಡಿದ್ದಾನೆ. ಒಂದು ಪಕ್ಷ ನೀನೇ ಸೃಷ್ಟಿ ಮಾಡ್ಕೊಂಡು ನನ್ನ ತಲೆ ಮೇಲೆ ಹಾಕು ಅಂದಿದ್ರೆ ನಮ್ಮ ಗತಿ ಏನಾಗಬೇಕಾಗಿತ್ತು? ನಾವು ಬರೀ ಪ್ಲಾಸ್ಟಿಕ್ ಹೂವು, ಪ್ಲಾಸ್ಟಿಕ್ ತಟ್ಟೆ ಇಷ್ಟೇ ನಮ್ಮ ಹಣೆ ಬರಹ ನಾವು ಮಾಡ್ತಾ ಇದ್ದಿದ್ದು. ಭಗವಂತನ ಗೊತ್ತು ಇವ್ರು ನಂಬಿರಾಗಲ್ಲ ಕೆಲಸ ಅಂತ. ಅದಕ್ಕೆ ಅವನ ಪೂಜೆಗೆ ಏನೇನು ಬೇಕೋ ಎಲ್ಲ ಸೃಷ್ಟಿ ಮಾಡಿದ್ದಾನೆ. ಅದನ್ನೇ ಮಾರ್ಕಂಡೇಯರು ಹೇಳ್ತಾರೆ. ಸಾಲಿಗ್ರಾಮ ಸೃಷ್ಟಿ ಮಾಡಿದ್ದಾನೆ, ಚಕ್ರಾಂಕಿತ ಸೃಷ್ಟಿ ಮಾಡಿದ್ದಾನೆ, ಶಂಖ ಸೃಷ್ಟಿ ಮಾಡಿದ್ದಾನೆ, ನೀರು ಸೃಷ್ಟಿ ಮಾಡಿದ್ದಾನೆ, ಫಲ ಪುಷ್ಪಗಳನ್ನು ಸೃಷ್ಟಿ ಮಾಡಿದ್ದಾನೆ, ಹಸು ಸೃಷ್ಟಿ ಮಾಡಿದ್ದಾನೆ, ಅವರೊಳಗೆ ಹಾಲು ಸಿಗೋ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ, ನಿನಗೆ ನಾಲಿಗೆ ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ ಪೂಜೆ ಮಾಡೋಕ್ಕೆ, ನಾ ಮಾಡಿಸ್ಕೋತೀನಯ್ಯ ಅಂತ ಸಿದ್ಧವಾಗಿ ನಿಂತಿದ್ದಾನೆ. ಮತ್ತೇನು ಕೊರತೆ ನಿನಗೆ ದೇವರು ಪೂಜೆ ಮಾಡೋದಕ್ಕೆ ಅಂತ ಮಾರ್ಕಂಡೇಯರು ಸಹಸ್ರಾನಿಕ ಮಹಾರಾಜರಿಗೆ ವಿವರವಾಗಿ ತಿಳಿಸುವಾಗ ಆ ಪಾಠ ಸಹಸ್ರಾನಿಕ ಮಹಾರಾಜರಿಗಿಂತ ನಮಗೆ ಬಹಳ ಎಚ್ಚರಿಕೆಯ ಮಂತ್ರ ಆಗಿದೆ ಅನ್ನೋದನ್ನು ಗಮನಿಸಬೇಕು. ಆದ್ದರಿಂದ ಭಕ್ತಿಯಿಂದ ದೇವರ ಪೂಜೆಯನ್ನು, ಭಗವಂತ ನನಗೆ ಬೆಳ್ಳಿ ತಮಗೇನೇ ಬೇಕು, ಬಂಗಾರದ ತಮಗೇನೇ ಬೇಕು ಅಂತ ಹಠ ಹಿಡಿದಿದ್ರೆ ಬಹಳ ಕಷ್ಟ ಆಗ್ತಾಯಿತ್ತು. ಅವನೇನೂ ಹಠ ಹಿಡಿಲಿಲ್ಲ. ಕೊನೆಗೆ ಏನೂ ಇಲ್ಲ ನಿಂಗೆ ಪೂಜೆಗೆ. ಸಲಿಲೇನಾಪಿ ಪೂಜಿತಃ ಯೋ ದದಾತಿ ಸ್ವಕಂ ಸ್ಥಾನಂ. ಬರೀ ಒಂದು ಲೋಟ ನೀರು ತಗೋ, ಒಂದು ಉದ್ಧರಣೆ ನೀರು ತಗೋ, ಗಂಧಂ ಸಮರ್ಪಯಾಮಿ, ಅಕ್ಷಂ ಸಮರ್ಪಯಾಮಿ, ಎಲ್ಲ ಒಂದು ಉದ್ಧರಣೆ ನೀರಲ್ಲೇ ಷೋಡಶೋಪಚಾರ ಪೂರ್ತಿ ಮುಗಿಸು. ಅಷ್ಟಕ್ಕೂ ಖುಷಿಯಾಗಿ ಒಂದು ಸ್ಥಾನ ಕೊಡ್ತಾನವನು. ಇದಕ್ಕಿಂತ ಸುಲಭ ಇನ್ನು ಯಾರಿದ್ದಾರೆ ಜಗತ್ತಲ್ಲಿ ಹೇಳಿ? ನಮ್ಮ ಮಕ್ಕಳು ಕೂಡ ಇಷ್ಟು ಸಲೀಸಾಗಿ ಒಪ್ಕೊಳ್ಳಲ್ಲ ನಮ್ಮನ್ನು, ನಮ್ಮ ತಂದೆ ತಾಯಿಗಳು ಕೂಡ ಒಪ್ಕೊಳ್ಳಲ್ಲ. ಯಾರೂ ಅಷ್ಟು ಸಲೀಸಾಗಿ ಸರಳವಾಗಿ ನಮ್ಮ ಕೈಗೆ ಸಿಗಲ್ಲ. ಆದರೆ ಭಗವಂತ ಅಷ್ಟು ಸರಳವಾಗಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ನಾವು ಬರೇ ನೀರಲ್ಲೇ ಎಲ್ಲ ಷೋಡಶೋಪಚಾರ ಪೂಜೆ ಮುಗಿಸಿದ್ರು ಅದನ್ನೂ ಕೂಡ ಸಂತೋಷವಾಗಿ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ. ಅಷ್ಟು ಉದಾರವಾದ ಹೃದಯದವನು ಭಗವಂತ. ಸರ್ವೋತ್ತಮ. ನಮ್ಮದೇನೂ ಇಲ್ಲ, ಆದರೆ ನಮಗೆ ದುರಹಂಕಾರ ವಿಪರೀತ. ಎಲ್ಲ ಅವನದ್ದೇ, ಆದರೆ ಅವನಿಗೆ ಸ್ವಲ್ಪವೂ ಅಹಂಕಾರ ಇಲ್ಲ. ಮಕ್ಕಳು ಪೂಜೆ ಮಾಡೋದು ತೊಗೊಳ್ತಾನೆ, ಯಾರು ಪೂಜೆ ಮಾಡೋದು ತೊಗೊಳ್ತಾನೆ. ಅಂಥ ಸರಳವಾದ ಸ್ವಭಾವವನು ಭಗವಂತ. ಅಂಥ ಭಗವಂತನ ಪೂಜೆಯನ್ನು ಮಾಡೋದಕ್ಕೆ ನಿಮಗೇನು ಧಾಡಿ ಅಂತ ನಮ್ಮನ್ನು ಮಾರ್ಕಂಡೇಯರು ರಾಜರಿಗೆ ಉಪದೇಶ ಮಾಡುವ ನೆಪದಲ್ಲಿ ನಮ್ಮನ್ನು ಕೇಳ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲ ನಮಗೆ ಪೂಜೆ ಮಾಡಬೇಕಂತೇನೋ ಆಸೆ, ಆದರೆ ಮಂತ್ರ ಬರಲ್ಲ ಆಚಾರ್ಯ, ಏನು ಮಾಡೋಣ? ನಮಗೆ ತಣ್ಣೀರು ಸ್ನಾನ ಮಾಡೋಕ್ಕೆ ಆಗಲ್ಲ, ಏನು ಮಾಡೋಣ? ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದರು, ನಿನ್ನ ದೇಹ ತಣ್ಣೀರು ಸ್ನಾನ ಮಾಡೋದನ್ನು ತಡ್ಕೊಳ್ಳದೆ ಹೋದರೆ ಬಿಸಿನೀರು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡು, ಪರವಾಗಿಲ್ಲ. ಅಗ್ನಿ ತಪ್ತಂತೂ ಯದ್ವಾರಿ ನಾಣ್ಯತ ಶುದ್ಧಿ ಮರ್ಹತಿ ಅಂತ ಒಂದು ಶಾಸ್ತ್ರದ ವಾಕ್ಯ. ಬೆಂಕಿಯಲ್ಲಿ ಕಾಯಿಸಿದ ನೀರು ಅದಕ್ಕೆ ಮತ್ತೊಂದರಿಂದ ಶುದ್ಧಿಯಿಂದ ಬೇಕಾಗಿಲ್ಲಪ್ಪ, ಅಗ್ನಿಯೇ ಶುದ್ಧಿ, ಅದರಲ್ಲಿ ಬಿಸಿಯಾಗಿರೋ ನೀರದು. ಆದರೆ ನಿನ್ನ ದೇಹದ ಆರೋಗ್ಯಕ್ಕೆ ತಣ್ಣೀರು ಆಗಲ್ಲ ಅಂತಂದರೆ ಬಿಸಿನೀರು ಸ್ನಾನ ಮಾಡಿ ನೀ ಪೂಜೆ ಮಾಡಿ, ಪರವಾಗಿಲ್ಲ ಅಂತಾರೆ. ಅಲ್ಲ, ನಮಗೆ ತಲೆ ಮೇಲೆ ಸ್ನಾನ ಮಾಡಿದ್ರೇ ಮೈಗಾಗಲ್ಲ, ಅಷ್ಟು ಚೆನ್ನಾಗಿ ದೇಹ ಬೆಳೆಸ್ಕೊಂಡಿದ್ದೇವೆ ನಾವು ಅಂತಂದರೆ, ನಿನಗೆ ತಲೆ ಮೇಲೆ ಸ್ನಾನ ಮಾಡಿದ್ರೆ ರೋಗ ಬರುತ್ತೆ ಅಂತಾದರೆ ಕಂಠ ಸ್ನಾನ ಮಾಡು, ಕಂಠದವರೆಗೆ ಸ್ನಾನ ಮಾಡು, ಶಿರಸ್ನಾನ ಫಲಂ ಭವೇತ್ ಅಂತಾರೆ. ನೀನು ಕುತ್ತಿಗೆ ತನಕ ಸ್ನಾನ ಮಾಡು, ಶಿರಸ್ನಾನ ಮಾಡಿದ ಫಲ ಬರುತ್ತೆ ನಿಂಗೆ, ಹೋಗು ಹಾಗೆ ಅಂತಂತಾರೆ. ಇಷ್ಟು ಸರಳವಾಗಿ ಹೇಳಿದ್ದಾರೆಲ್ಲ. ನನಗೆ ಒದ್ದೆ ಉಟ್ಕೊಳ್ಳೋಕ್ಕಾಗಲ್ಲ ಆಚಾರೆ, ಅದಕ್ಕೆ ನಾನು ಪೂಜೆ ಬಿಟ್ಬಿಟ್ಟಿದ್ದೇನೆ ಅಂತಂದರೆ, ಅದಕ್ಕೆ ಒದ್ದೆ ಉಟ್ಕೋ ಅಂತ ಯಾರು ಹೇಳಿದ್ದು? ನಾನು ಉಟ್ಕೋಬೇಡ ಅಂತ ಹೇಳಿದ್ದು. ನೀವು ಉಟ್ಕೊಂಡು ಒದ್ದಾಡಿದ್ರೆ ನಿನ್ನ ಹಣೆ ಬರಹ ಅದು. ಭಗವಂತ ಒದ್ದೆ ಉಟ್ಕೊಂಡು ಪೂಜೆ ಮಾಡು ಅಂತ ಹೇಳಿಲ್ಲ. ನಮಗೆ ಒಣಗಿದ್ದು ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಲ್ಲ, ನಾವು ಒದ್ದೆ ಉಟ್ಕೊಂಡು ಒದ್ದಾಡ್ತಾ ಇರ್ತೇವೆ ಅಷ್ಟೇ. ಒದ್ದೆ ಉಟ್ಕೊಂಡು ಪೂಜೆ ಮಾಡಬೇಕಾಗಿಲ್ಲ. ಒಂದು ರೇಷ್ಮೆ ವಸ್ತ್ರವನ್ನು ಒಣಗಿ ಹಾಕಿದರೆ, ಇವತ್ತು ಏಕಾದಶಿ ಒಣಗಿ ಹಾಕಿದರೆ ಬರೋ ಏಕಾದಶಿ ತನಕ ಅದು ಮೈಲಿಗೆ ಆಗಲ್ಲ. ಮಡಿಲಿ ಇಟ್ಕೊಂಡಿರಬೇಕು, ಅದನ್ನು ಉಟ್ಕೊಂಡು ಊಟ ಮಾಡಬಾರ್ದು, ಅಷ್ಟೇ ನಿಯಮ. ಅದನ್ನು ದೇವ್ರ ಮನೆಯಲ್ಲೇ ಇಟ್ಟಿರಬೇಕು, ಪೂಜೆ ಮಾಡಿ ದೇವ್ರ ಮನೇಲಿ ಇಟ್ಟು ಒದ್ದೆ ಉಟ್ಟು ಈಚೆ ಬರಬೇಕು, ಆಮೇಲೆ ಬಟ್ಟೆ ಬದಲಾಯಿಸ್ಕೋಬೇಕು. ಆದ್ದರಿಂದ ಇಷ್ಟು ಉಪಕಾರ ಮಾಡ್ದ. ಅಲ್ಲ, ನಮ್ಮ ಮನೆ ಒಳಗೆ ಬಟ್ಟೆ ಒಣಗ ಹಾಕೋಕ್ಕೆ ಜಾಗ ಇಲ್ಲದೆ ಇರೋ ಹಾಗೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ಸ್ವಾಮಿ ನಾನು, ಹಾಗೆ ಅಂತಂದರೆ ಅದಕ್ಕೂ ಒಂದು ಮಾರ್ಗ ಹೇಳಿದ ಭಗವಂತ. ಧಾವಳಿ ಅಂತ ಸೃಷ್ಟಿ ಮಾಡಿದ್ದೇನೆಯ್ಯ, ಅದು ಒಗಿಬೇಕಾಗೇ ಇಲ್ಲ. ಅದು ಒಗಿದು ಒದ್ದೆ ಆದ್ರೇ ಮೈಲಿಗೆ ಅದು ಧಾವಳಿ, ಅದನ್ನು ಉಟ್ಕೊಂಡು ಪೂಜೆ ಮಾಡಿ ನಿಶ್ಚಿಂತೆಯಾಗಿ, ಹಾಗೆ ಅಂತ ಭಗವಂತ ಹೇಳಿದ. ಇಷ್ಟು ಸರಳವಾಗಿ ನಮಗೆ ಏನು ಯೋಗ್ಯತೆ ಇದೆಯೋ ಅಲ್ಲಿ ತನಕನೂ ವ್ಯವಸ್ಥೆ ಮಾಡಿಕೊಟ್ರು ನಾವು ಪೂಜೆ ಮಾಡಲ್ಲ ಅಂತ ಹಠ ಹಿಡಿದರೆ ನೀನು ಹಣೆ ಬರ ಸಾಯಿ ಅಂತ ದೇವರು. ಅಷ್ಟು ಇನ್ನೇನು ಮಾಡ್ತಾನೆ ಪಾಪ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟ ಅವನು. ಆದ್ದರಿಂದ ಎಷ್ಟೆಷ್ಟು ನಮಗೆ ಯೋಗ್ಯತೆ ಇದೆಯೋ ಎಲ್ಲ ರೀತಿಯ ಸಹಕಾರವನ್ನು ಭಗವಂತ ಕೊಟ್ಟು ಇಷ್ಟಾದರೂ ಮಾಡ್ಕೊಂಡು ನೀನು ಪೂಜೆ ಮಾಡಿ, ಪರವಾಗಿಲ್ಲ ಹಾಗೆ ಅಂತ ಭಗವಂತ ಹೇಳ್ತಾನೆ. ಆದ್ದರಿಂದ ಅಂಥ ಒಂದು ಅವನ ಔದಾರ್ಯ ಮತ್ತು ಅವನಿಂದ ನಮಗಾಗಬೇಕಾದದ್ದು, ಅವನ ಸ್ಥಾನ ನಮ್ಮ ಸ್ಥಾನ, ಇದೆಲ್ಲವನ್ನು ಪರ್ಯಾಲೋಚನೆ ಮಾಡಿ ಅವಶ್ಯವಾಗಿ ನಮ್ಮ ಯೋಗ್ಯತೆ ಇದ್ದಿಟ್ಟು ದೇವರು ಪೂಜೆ ಮಾಡಬೇಕು. ಮಂತ್ರ ಬರಲ್ಲ ಅಂತ ನಾವು ಸಮಸ್ಯೆ ಹೇಳ್ತೀವಿ. ಮಂತ್ರ ಬರಲ್ಲ ಆಚಾರ್ಯ, ನೀವು ಎಲ್ಲ ಪ್ರವಚನ ಮಾಡಿದ್ರಲ್ಲ ದೇವ್ರ ಪೂಜೆ ಮಾಡಬೇಕು ಅಂತ, ನೆಕ್ಸ್ಟು ಸಂಡೇಯಿಂದ ನಾನು ಪೂಜೆ ಶುರು ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಸಂಡೇ ಒಳಗೆ ನೀನು ಮಂಡೇ ಉಳಿಯುತ್ತೋ ಇಲ್ಲ ಯಾರಿಗೆ ಗೊತ್ತು? ಅದಕ್ಕೆ ಇವತ್ತೇ ಶುರು ಮಾಡಬೇಕು ಪೂಜೆ. ಅಲ್ಲ, ಇವತ್ತೇ ಶುರು ಮಾಡೋ ಮಂತ್ರ ಬರಲ್ಲಲ್ಲ, ಎಲ್ಲ ಕಲ್ತ್ಕೊಂಡು ಆಮೇಲೆ ಮಾಡ್ತೀನಿ. ಈ ಜನ್ಮಕ್ಕೆ ನಾವು ಕಲಿಯಲ್ಲೇ ಪೂಜೆ ಮಾಡಲ್ಲ. ಆದ್ದರಿಂದ ನಿನಗೇನು ಮಂತ್ರ ಬರುತ್ತೋ ಅಷ್ಟೇ ಹೇಳ್ಕೊ ಸಾಕು. ಏನೂ ಬರದೇ ಹೋದರೆ ಓಂ ನಮೋ ನಾರಾಯಣ ಅಂತ ನಾರಾಯಣ ಅಷ್ಟಾಕ್ಷರ ಮಂತ್ರ ಉಪದೇಶ ತಗೋ, ಎಲ್ಲ ಉಪಚಾರ ಪೂಜೆನ ಅದರೊಳಗೆ ಮಾಡಿ ಮುಗಿಸು.
ಓಂ ನಮೋ ನಾರಾಯಣಾಯ ಅರ್ಘ್ಯಂ ಸಮರ್ಪ್ಯಾಮಿ, ಓಂ ನಮೋ ನಾರಾಯಣಾಯ ಪಾದ್ಯಂ ಸಮರ್ಪ್ಯಾಮಿ. 5 ನಿಮಿಷದಲ್ಲಿ ಮುಗ್ದೇ ಹೋಗುತ್ತೆ ಪೂಜೆ. ಆದ್ದರಿಂದ 5 ನಿಮಿಷದ ಪೂಜೆ ಹೇಳ್ತಾರೆ, ಅರ್ಧ ಗಂಟೆ ಪೂಜೆ ಹೇಳ್ತಾರೆ. ಇನ್ನು ಸ್ವಲ್ಪ ಜಾಸ್ತಿ ಇದ್ದರೆ ಪುರುಷ ಸೂಕ್ತದ 16 ಮಂತ್ರಗಳು ಹೇಳ್ಕೊಂಡು 16 ಉಪಚಾರ ಪೂಜೆ ಮಾಡು ಅಂತಾರೆ. ಇನ್ನೂ ಪುರುಸೊತ್ತಿದೆಯಾ, ಗಂಟೆಗಟ್ಟಲೆ ಕೂತ್ಕೊಂಡು ನಿಶ್ಚಿಂತೆಯಾಗಿ ಪೂಜೆ ಮಾಡಿ, ಬೇಡ ಅಂತಾರೆ. ಪೂಜೆ ಬಿಡೋದಕ್ಕೇನು ಉಪಾಯ ಹುಡುಕಬೇಡ, ಪೂಜೆ ಮಾಡೋದಕ್ಕೆ ದಾರಿ ಹುಡುಕು. ಪುಟ್ಟ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಏನೇನೋ ನೆಪ ಹುಡುಕ್ತಾರೆ. ಪಕ್ಕದಲ್ಲಿರೋ ಹುಡುಗ ಹೊಡಿತಾನೆ ಅಂತಾರೆ, ನಾವು ಹೊಟ್ಟೆ ನೋವು ಅಂತಾರೆ, ಏನೇನೋ ಅಂತಾರೆ. ಅಮ್ಮನಿಗೆ ಗೊತ್ತು ಶಾಲೆಗೆ ಹೋಗಲಿಕ್ಕೆ ಕಳ್ಳ ನೆಪ ಹಾಕ್ತಾಯಿದೆ ಮಗು ಅಂತ. ಅದಕ್ಕೆ ಎಲ್ಲ ಏನು ಹೇಳಿದ್ರು ಕೂಡ ಆಯಿತು ಅಂತ ತಲೆ ಸವರಿ ಶಾಲೆಗೆ ಕಳಿಸೇ ಬಿಡ್ತಾಳೆ. ಆದ್ದರಿಂದ ಹಾಗೆ ಶಾಲೆಗೆ ಹೋಗೋದಕ್ಕೆ ದಾರಿ ಹುಡುಕಬೇಕೇ ಹೊರತು ಬಿಡೋದಕ್ಕೆ ದಾರಿ ಹುಡುಕಬಾರ್ದು. ಹಾಗೆ ದೇವರ ಪೂಜೆ ಬಿಡೋದಕ್ಕೆ ನಾವು 100 ನೆಪಗಳು ಹುಡುಕಬಾರ್ದು, ದೇವರ ಪೂಜೆ ಮಾಡೋದಕ್ಕೆ 100 ದಾರಿಗಳನ್ನು ಹುಡುಕಬೇಕು ಅನ್ನೋದು ಶಾಸ್ತ್ರದ ಮರ್ಮ ಅನ್ನೋದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಆದ್ದರಿಂದ ಮಂತ್ರ ಬರದೇ ಹೇಳಿದ್ರೆ ಚಿಂತೆ ಇಲ್ಲ. ಅಕಸ್ಮಾತ್ ಗಾಯತ್ರಿ ಮಂತ್ರ ಉಪದೇಶ ಮಾಡದೆ ನೆನಪಿದ್ರೆ ಗಾಯತ್ರಿ ಮಂತ್ರ ಹೇಳ್ಕೊಂಡೇ ಪೂಜೆ ಮಾಡೋಣ. ಭಗವಂತ ನನಗಿಷ್ಟೇ ಮಂತ್ರ ಬರೋದು, ನೀನು ಪೂಜೆ ಮಾಡಿಸ್ಕೊಂಡು ನನಗೆ ಮಂತ್ರ ಹೇಳ್ಕೊಡೋಕ್ಕೆ ವ್ಯವಸ್ಥೆ ಮಾಡು, ನನಗೆ ಮಂತ್ರ ಹೇಳ್ಕೊಟ್ಟು ನೀನು ಪೂಜೆ ಮಾಡಿಸ್ಕೊಳ್ಳಪ್ಪ ಅಂತ ಅವನಿಗೆ ಶರಣಾಗೋಣ. ಅವನು ಮಂತ್ರ ಹೇಳ್ಕೊಡೋ ಗುರುಗಳನ್ನು ನಮಗೆ ವ್ಯವಸ್ಥೆ ಮಾಡಿಕೊಡ್ತಾನೆ, ಕಲ್ತ್ಕೋಬೇಕು ಅವನು ಬುದ್ಧಿ ನಮಗೆ ಕೊಡ್ತಾನೆ, ಎಲ್ಲ ನಡೆದೋಗುತ್ತೆ. ಆದರೆ ಅಂತೂ ಪೂಜೆ ಬಿಡಬಾರ್ದು ಅನ್ನೋದು ಕಡೆ ನಮ್ಮ ಗಮನ ಮುಖ್ಯವಾಗಿರಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಹೀಗೆ ಭಗವಂತನ ಪೂಜೆಯ ಅವಶ್ಯಕತೆಯನ್ನು ಹೇಳ್ತಾರೆ. ಆಮೇಲೆ ಒಂದು ಅದ್ಭುತವಾದ ಸ್ತೋತ್ರ ಹೇಳ್ತಾರೆ, ವಿಷ್ಣು ಪಂಜರ ಸ್ತೋತ್ರ ಅಂತ. ಈ ವಿಷ್ಣು ಪಂಜರ ಸ್ತೋತ್ರವನ್ನು ನಾವು ಅವಶ್ಯವಾಗಿ ಪಾರಾಯಣ ಮಾಡಿದರೆ ಎಲ್ಲ ಬಗೆಯ ಅಶುಭ ಪರಿಹಾರ ಆಗತ್ತೆ ಅಂತ. ತ್ರಿಪುರಂ ಜಘ್ನುಷ ಪೂರ್ವಂ ಬ್ರಹ್ಮಣ ವಿಷ್ಣು ಪಂಜರಂ ಶಂಕರಸ್ಯ ದ್ವಿಜಶ್ರೇಷ್ಠ ರಕ್ಷಣಾಯ ನಿರೂಪಿತಂ. ತ್ರಿಪುರಾಸುರರ ಸಂಹಾರಕ್ಕೆ ಶಂಕರ ಹೊರಟಾಗ ಬ್ರಹ್ಮದೇವರು ಶಂಕರನಿಗೆ ಈ ವಿಷ್ಣು ಪಂಜರವನ್ನು ಸ್ತೋತ್ರವನ್ನು ಉಪದೇಶ ಮಾಡಿದ್ರಂತೆ. ಈ ವಿಷ್ಣು ಪಂಜರ ಸ್ತೋತ್ರವನ್ನು ಜಪ ಮಾಡಿಕೊಂಡು ಹೋಗು, ನೀನು ತ್ರಿಪುರಾಸುರನ ಸಂಹಾರ ಮಾಡಿ ಯಶಸ್ವಿಯಾಗಿ ಬರ್ತಿ ಅಂಥೇಳಿ ಬ್ರಹ್ಮದೇವರು ರುದ್ರದೇವರಿಗೆ ತ್ರಿಪುರಾಸುರ ಸಂಹಾರಕ್ಕೆ ಹೊರಟಾಗ ಉಪದೇಶ ಮಾಡಿದ ವಿಷ್ಣು ಪಂಜರ ಸ್ತೋತ್ರ ಹಾಗೆ ಅಂತ ಇದರ ಆರಂಭದಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ವಾಗೀಶೇನ ಚ ಶಕ್ರಸ್ಯ ಬಲಂ ಹಂತುಂ ಪ್ರಯಾಸ್ಯತಃ ತಸ್ಯ ಸ್ವರೂಪಂ ವಕ್ಷ್ಯಾಮಿ ತತ್ವಂ ಶೃಣು ಜಯಾದಿಮತ್. ಹೀಗೆ ಆ ಇಂದ್ರನಿಗೂ ಕೂಡ ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡೋದಕ್ಕೆ ಹೊರಟಾಗ ಈ ವಿಷ್ಣು ಪಂಜರ ಸ್ತೋತ್ರವನ್ನು ಬ್ರಹ್ಮದೇವರು ಉಪದೇಶ ಮಾಡಿದರು ಅಂತ ಇತಿಹಾಸವನ್ನು ಹೇಳಿ, ವಿಷ್ಣು ಪ್ರಾಚ್ಯಾಂ ಸುತಶ್ಚಕ್ರಿ ಹರಿರ್ ದಕ್ಷಿಣತೋ ಗದಿ ಪ್ರತೀಚ್ಯಾಂ ಶಾನ್ಗಧೃಗ್ ವಿಷ್ಣು ಜಿಷ್ಣು ಖಡ್ಗಿ ಮಮೋತ್ತರೆ. ನನ್ನ ಬೇರೆ ಬೇರೆ ದಿಕ್ಕುಗಳಲ್ಲಿ ಭಗವಂತನ ಇಂತಿಂಥ ರೂಪಗಳು ನಿಂತು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂತಹ ಸ್ತೋತ್ರ ಇದು. ಹೀಗೆ ನಮಗೆ ಕೂಷ್ಮಾಂಡಾದಿ ಪಿಶಾಚಿಗಳು, ರಾಕ್ಷಸ ಶಕ್ತಿಗಳು, ಪಿಶಾಚ ಶಕ್ತಿಗಳು, ಅನಂತರ ಭೂತಪ್ರೇತಗಳು ಯಾವುದರಿಂದಲೂ ನಮಗೆ ಬಾಧೆ ಬರದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಭಗವಂತನ ಒಂದು ಅದ್ಭುತವಾದ ಪುಟ್ಟ ಸ್ತೋತ್ರ ವಿಷ್ಣು ಪಂಜರ ಸ್ತೋತ್ರ ಹಾಗೆ ಅಂತ ಹೇಳ್ತಾರೆ. ಅನಂತರ ವೇದ ಶಾಖೆಗಳನ್ನೆಲ್ಲ ವಿಂಗಡಿಸಿಕೊಡ್ತಾರೆ. ವೇದಗಳು ಹೇಗೆ ಅದರ ಶಾಖೋಪಶಾಖೆಗಳಾಗಿ ವಿಂಗಡಿಸಿದ್ದಾರೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಭಗವಂತ ಎಂಥ ಕರುಣಾಳು ಅಂತಂದರೆ, ವೇದಗಳನ್ನು ಮೊದಲು ವೇದ ರಾಶಿ ಇತ್ತು. ಋಗ್ವೇದ ಯಜುರ್ವೇದ ಅನ್ನೋ ಪ್ರಭೇದಗಳೆಲ್ಲ ಕಾಣ್ತಾ ಇರಲಿಲ್ಲ, ಎಲ್ಲ ವೇದ ಒಂದೇ ರಾಶಿಯಾಗಿತ್ತು. ಅದಕ್ಕೆ ಮೂಲವೇದ ಅಂತ ಕರೀತಾರೆ. ಈಗ ನಾವು ವೇದವನ್ನು ಮೂಲೆಗೆ ಹಾಕಿದ್ದೇವೆ. ಆ ಕಾಲದಲ್ಲಿ ಮೂಲವೇದ ಇತ್ತು. ಮೂಲವೇದ ಅಂದರೆ ಎಲ್ಲ ವೇದಗಳ ರಾಶಿ, ಒಟ್ಟು ರಾಶಿ. ಆನಂತರ ವೇದವನ್ನು ಅಧ್ಯಯನ ಮಾಡುವಂತಹ ಬೌದ್ಧಿಕ ಶಕ್ತಿ ಕುಂಠಿತವಾದಾಗ ಮತ್ತೆ ಆ ಒಂದೇ ರಾಶಿಯಾಗಿದ್ದ ವೇದವನ್ನು 4 ಭಾಗವಾಗಿ ಅದರೊಳಗೆ ಅವ್ಯಕ್ತವಾಗಿದ್ದ 4 ಭಾಗವನ್ನು ವ್ಯಕ್ತಪಡಿಸಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಅದು ವಿಸ್ತಾರವಾಗೇ ಇತ್ತು. ಅದನ್ನು ಅಧ್ಯಯನ ಮಾಡುವ ಬೌದ್ಧಿಕ ಮಟ್ಟ ಸಮಾಜದಲ್ಲಿ ಕುಸಿದಾಗ ಮತ್ತೆ ಋಗ್ವೇದದ ರಾಶಿಯಿಂದ ಕೆಲವು ಶಾಖೆಗಳು, ಯಜುರ್ವೇದದ ರಾಶಿಯಿಂದ ಕೆಲವು, ಸಾಮವೇದದ ರಾಶಿಯಿಂದ ಕೆಲವು, ಅಥರ್ವವೇದದಿಂದ ರಾಶಿ ಕೆಲವು, ಹೀಗೆ ಮತ್ತೆ ಅದರಿಂದ ಆಯ್ಕೆ ಮಾಡಿ ಕೆಲವು ಶಾಖೆಗಳನ್ನು ವಿಂಗಡಿಸಿದರು. ಆದರೂ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಧಾರಣೆ ಮಾಡೋ ಶಕ್ತಿ ಕಡಿಮೆ ಇರೋ ಸಜ್ಜನರಿಗೆ, ಅವರನ್ನು ನೋಡಿ ವೇದವ್ಯಾಸರಿಗೆ ಪಾಪ ನಾನೇನೋ ವೇದ ವಿಭಾಗ ಮಾಡಿದೆ, ಆದರೆ ಆ ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲದೇ ಇರೋ ಸಜ್ಜನರಿದ್ದಾರೆ, ಅವರಿಗೆಲ್ಲ ಗತಿ ಏನು?
ಹಾಗಾದರೆ ಅವ್ರಿಗೋಸ್ಕರ ನಾನೇ ಒಂದು ವೇದವನ್ನು ರಚನೆ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ್ರು. 4 ವೇದಗಳನ್ನು ಅಧ್ಯಯನ ಮಾಡುವ ಸಾಮರ್ಥ್ಯ ಅರ್ಹತೆಗಳಿಲ್ಲದೇ ಇರುವ ಸಜ್ಜನರಿಗೋಸ್ಕರ ವೇದವ್ಯಾಸರೇ ಒಂದು 5ನೇ ವೇದವನ್ನು ರಚನೆ ಮಾಡಿಕೊಟ್ರಂತೆ. ಅವರು ರಚನೆ ಮಾಡಿಕೊಟ್ಟ 5ನೇ ವೇದವೇ ಮಹಾಭಾರತ ಮತ್ತು ಪುರಾಣಗಳು. ವೇದವನ್ನು ಅಧ್ಯಯನ ಮಾಡಿದರೆ ಅದಕ್ಕೆ ಬೇಕಾದ ನೀತಿ ನಿಯಮಗಳನ್ನೆಲ್ಲ ಪರಿಪಾಲನೆ ಮಾಡಬೇಕು. ಆ ನೀತಿ ನಿಯಮಗಳನ್ನು ಪಾಲನೆ ಮಾಡದೇ ವೇದಗಳನ್ನು ಅಧ್ಯಯನ ಮಾಡಿದರೆ ಅದು ದುಷ್ಪರಿಣಾಮ ಬೀರಿಬಿಡುತ್ತೆ ನಮಗೆ. ಆದ್ದರಿಂದ ವೇದಾಧ್ಯಯನ ಮಾಡಿ ಇವನು ಅನರ್ಥಕ್ಕೆ ಒಳಗಾಗಬಾರದು. ಅದಕ್ಕೋಸ್ಕರವಾಗಿ ಅಂತಹ ವೇದಾಧ್ಯಯನ ಮಾಡುವ ಸಾಮರ್ಥ್ಯವನ್ನು ಪಡೆಯದೇ ಇರುವ ಸಜ್ಜನರಿಗೋಸ್ಕರ ತಾನೇ 5ನೇ ವೇದವನ್ನು ರಚನೆ ಮಾಡಿ ಮಹಾಭಾರತ ಮತ್ತು ಪುರಾಣಗಳನ್ನು ರಚನೆ ಮಾಡಿಕೊಟ್ರು. ಇದನ್ನು ಓದಲಿಕ್ಕಾಗದೆ ಹೋದರೆ ಕೇಳ್ರಿ ಸಾಕು, ಭಗವಂತನ ಮಹಿಮೆ ತಿಳ್ಕೊಳ್ರಿ, ನಾನು ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ನಮ್ಮ ಮೇಲೆ ಕರುಣೆಯಿಂದ ಮಹಾಭಾರತವನ್ನು ರಚನೆ ಮಾಡಿ 17 ಪುರಾಣಗಳನ್ನು ರಚನೆ ಮಾಡಿ, ಆದರೂ ಯಾಕೋ ದೇವರಿಗೆ ಇಷ್ಟೆಲ್ಲ ಮಾಡಿದ್ದೇನೆ, ಆದರೂ ಈ ಗ್ರಂಥಗಳನ್ನು ಓದಿದಾಗ ಸರಿಯಾಗಿ ಭಕ್ತಿ ಹುಟ್ಟತ್ತೋ ಇಲ್ವೋ ಸಜ್ಜನರಿಗೆ, ಅದಕ್ಕೋಸ್ಕರ ಇನ್ನೊಂದು ನೇರವಾಗಿ ಭಗವಂತನ ಮಹಿಮೆಯನ್ನು ಹೃದಯದಲ್ಲಿ ತುಂಬುವಂತಹ ಭಗವದ್ಭಕ್ತಿಯನ್ನು ಅಭಿವೃದ್ಧಿಪಡಿಸುವಂತಹ ಮತ್ತೊಂದು ಪುರಾಣ ರಚನೆ ಮಾಡಬೇಕು ಅಂತ ಅವನೇ ಅಂದುಕೊಂಡು ಭಾಗವತವನ್ನು ರಚನೆ ಮಾಡಿದನಂತೆ. ಈಗ ಮಹಾಭಾರತ ರಚನೆ ಮಾಡಿ 17 ಪುರಾಣಗಳನ್ನು ರಚನೆ ಮಾಡಿದ ಮೇಲೂ ಕೂಡ ಈ ಶ್ರವಣ ಮಾಡಿದ ಕೂಡ ಒಂದೊಂದು ಕಥೆ ಕೇಳ್ತಾ ಇದ್ದಾಗ ದೇವರಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕು. ಅಂತಹ ಭಕ್ತಿ ಪ್ರಚೋದಕವಾದ ಜ್ಞಾನ ಪ್ರಚೋದಕವಾದಂತಹ ಮತ್ತೊಂದು ಪುರಾಣವನ್ನು ರಚನೆ ಮಾಡಿಕೊಡಬೇಕು ಸಜ್ಜನರ ಉದ್ಧಾರಕ್ಕೋಸ್ಕರ ಅಂತ ಕರುಣೆಯಿಂದ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಪುರಾಣಗಳನ್ನು ನಾವು ಭಾಗವತವನ್ನು ಪ್ರಧಾನವಾಗಿ ಕೇಳ್ತಾ ಇರ್ತೇವೆ, ಬೇರೆ ಬೇರೆ ಪುರಾಣಗಳನ್ನು ಕೇಳೋದು ಅಪರೂಪ. ಆದರೆ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಪರ್ಯಾಯ ಅವಧಿಯಲ್ಲಿ ಎಲ್ಲ 18 ಪುರಾಣಗಳನ್ನೂ ಕೂಡ ಶ್ರವಣ ಮಾಡುವ ಭಾಗ್ಯವನ್ನು ನಿಮಗೆ ಕೊಟ್ಟರು. ಆ ಪ್ರವಚನ ಹೇಳುವ ನೆಪದಲ್ಲಿ ಆ ಪುರಾಣಗಳನ್ನು ಸ್ವಲ್ಪವಾದರೂ ಮೇಲಾದರೂ ಓದುವಂತಹ ಯೋಗವನ್ನು ನಮಗೂ ತಂದುಕೊಟ್ಟರು. ನೀವು ಇದ್ದಲ್ಲಿಯೇ ಭಗವಂತ ಪುರಾಣಗಳನ್ನು ತಂದುಕೊಟ್ಟು ಶ್ರವಣ ಮಾಡಿಸ್ತಾ ಇದ್ದಾನೆ ಅಂತಂದರೆ ಭಗವಂತನ ಕಾರುಣ್ಯ ಎಷ್ಟು ವಿಶಾಲವಾದದ್ದು ಅನ್ನುವುದನ್ನು ಗಮನಿಸಬೇಕು. ನಾವು ಹುಡ್ಕೊಂಡು ಹೋಗಲಿಕ್ಕಾಗಲ್ಲ ಹೇಳೋರನ್ನೆಲ್ಲ. ಭಗವಂತ ನಾವು ಇದ್ದಲ್ಲಿಗೆ ಹೇಳುವವರನ್ನು ಕರೆಸಿ ಅವರಿಂದ ಹೇಳಿಸುವ ವ್ಯವಸ್ಥೆ ಮಾಡಿ ನಮಗೆ ಕೇಳುವ ಪುಣ್ಯವನ್ನು ಭಾಗ್ಯವನ್ನು ಭಗವಂತ ಕರುಣಿಸಿದ್ದಾನೆ ಅಂತಂದರೆ ಆ ಕೃಷ್ಣನಿಗೆ, ಆ ಕೃಷ್ಣನಿಂದ ಪ್ರೇರಿತರಾದ ಗುರುಗಳಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳೋಣ. ಹೀಗೆ ಭಗವಂತ ಅಂಥ ಕರುಣಾಳುವಾಗಿ ಪುರಾಣಗಳನ್ನು ರಚನೆ ಮಾಡಿಕೊಟ್ಟ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಮತ್ತೆ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಅದರೊಳಗೆ ವಿಶೇಷ ಅಂತಂದರೆ ಕಾರ್ತೀಕ ಮಾಸದಲ್ಲಿ ಅಗ್ನಿ ಪುರಾಣವನ್ನು ಶ್ರವಣ ಮಾಡಬೇಕು ಅಂತ ಒಂದು ವಿಧಾನವನ್ನು ಹೇಳ್ತಾರೆ. ಇಲ್ಲಿ ಈ ಕಾರ್ತೀಕ ಮಾಸದಲ್ಲಿ ಆಗ್ನೇಯ ಪುರಾಣವನ್ನು, ಭಾಗವತ ಪುರಾಣವನ್ನು ವಿಶೇಷವಾಗಿ ಶ್ರವಣ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಅದರಂತೆ ಅಂಥ ಅತ್ಯುತ್ತಮವಾದಂತಹ ನಮಗೆ ಬೇರೆ ಬೇರೆ ಅಗ್ನಿಯನ್ನು ದೇವರ ಸಮರ್ಪಣೆ ಮಾಡ್ತೇವೆ, ದೀಪಗಳನ್ನು ಹಚ್ಚಿ ಸಮರ್ಪಣೆ ಮಾಡ್ತೇವೆ. ನೀವೇನು ಅಗ್ನಿಪುರಾಣ ಶ್ರವಣ ಮಾಡ್ತಾ ಇದ್ದೀರಿ, ಅಗ್ನಿಪುರಾಣ ಹೇಳುವ ಭಾಗ್ಯವನ್ನೇ ನಮಗೆ ಕರುಣಿಸಿದ್ದಾರೆ. ಇದೇ ಒಂದು ರೀತಿಯ ಅಧ್ಯಾತ್ಮ ದೀಪದ ಸಮಾರಾಧನೆ ಭಗವಂತನಿಗೆ ಅಂತ ಚಿಂತನೆ ಮಾಡ್ತಾ ಇವತ್ತಿನ ಪುರಾಣವನ್ನು ಮಧ್ವಾಂತರ್ಗತ ಗೋಪಾಲಕೃಷ್ಣನ ಪಾದಾರವಿಂದಗಳ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.